ಬಂದಿರತಕ್ಕಂತ ಸಮಸ್ಯೆಗಳಿಗೂ ಕೂಡ ನಾವು ಮೌನವಾಗಿ ಇರ್ತೀವಿ ಅಂತಂದ್ರೆ ಸೈಲೆನ್ಸ್ ಈಸ್ ನಾಟ್ ಆಲ್ವೇಸ್ ಸೊಲ್ಯೂಷನ್ ಸರ್. ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ಲಿಕ್ಕೆ ಶುರುವಾಗಿ ಈಗ ನಿಮಗೆ 20ನೇ ತಾರೀಕಿನಿಂದ ದೇಶವ್ಯಾಪಿ ಕಾಣ್ತಿದೆಯೇನೋ, ಬಟ್ ವಿದ್ಯಾರ್ಥಿಗಳು ಯಾವಾಗ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತೋ ಆ ದಿನದಿಂದ ಕೂಡ ಇನ್ಫ್ಯಾಕ್ಟ್ ಇನ್ನೂ ಹಿಂದೆ ಹೋಗ್ಬೇಕು ಅಂತಂದ್ರೆ ಪ್ರತಿ ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದಾಗ್ಲೂ ಕೂಡ ಪ್ರತಿಭಟನೆ ಅನ್ನೋದು ಇದ್ದೇ ಇರುತ್ತೆ. ನಾವು ಅದನ್ನ ಸೈಲೆಂಟ್ ಆಗೇ ಸಾಲ್ವ್ ಮಾಡ್ತೀವಿ ಅನ್ನೋ ಕೇಂದ್ರ ಸರ್ಕಾರ ಇನ್ನೂ ನೇರವಾಗಿ ಹೇಳಬೇಕು ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರ ಈ ಮೌನ ಇದೆಯಲ್ಲ, ದಿಸ್ ಇಸ್ ನಾಟ್ ದ ಸೊಲ್ಯೂಷನ್. ಹೀಗೆ ಮೌನವಾಗಿರುವವರನ್ನ ನೀವು ಯಾವ ಕಾರಣಕ್ಕೆ ಇಟ್ಕೊಂಡ್ಬಿಟ್ಟು ರಾಜ್ಯ ಬಿಜೆಪಿ ಅವರು ಹೋಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದೆ ಹೋಗ್ತಿದ್ದೀರಿ? ಕೆಪಿಸಿಸಿ ಕಚೇರಿಯನ್ನ ಮುತ್ತಿಗೆ ಹಾಕ್ಲಿಕ್ಕೆ ಬಿಜೆಪಿಗೆ ಏನ್ ಕಾರಣ ಇದೆ? ಅದರಲ್ಲೂ ನೀಟ್ ಅಂತ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಸಮಸ್ಯೆ ವಿಚಾರಕ್ಕೆ. ಒಳ್ಳೆ ಪ್ರಶ್ನೆ ಮೇಡಮ್. ಈಗ ತಾವ್ ಹೇಳಿದ್ರಿ ಸೊಲ್ಯೂಷನ್ ಪ್ರಾಬ್ಲಮ್ಸ್ ಅಂತ. 3ನೇ ಮೇ ಯಾವತ್ತು ಪೇಪರ್ ಲೀಕ್ ಆಗಿದಂತದ್ದು, ಅವತ್ತಿನ ಸಂಜೆನೆ ಅದು ಏನಂತಾರೆ ಕೆಮಿಸ್ಟ್ರಿ ಮತ್ತು ಬಯಾಲಜಿ ಫಿಸಿಕ್ಸ್ ಎಕ್ಸಾಮಿನೇಷನ್ಸ್ ಕ್ಯಾನ್ಸಲ್ ಆಗಿದಂಥದ್ದು. ರೀಕಂಡಕ್ಟೆಡ್ ಮಾಡಬೇಕು ವಿತ್ ಇನ್ 40 days ಅಂತ ಮಾಡಿದಂಥದ್ದು. 13 ಜನ ಕಲ್ಪ್ರಿಟ್ ಯಾರಿದ್ದಾರೋ ಅವ್ರನ್ನ ಬಂಧಿಸಿದಂಥದ್ದು. ಆಮೇಲೆ ಈ ನೇಷನ್ ವೈಡ್ ಇದ್ರಲ್ಲಿ ಯಾರ್ಯಾರು ಇದು ಕರೆಕ್ಷನ್ಸ್ ಇದು ಮಾಡಬೇಕಾಗಿತ್ತು ಧರ್ಮೇಂದ್ರ ಪ್ರಧಾನ್ ಬಂದು ಮಾಧ್ಯಮದ ಮುಂದೆ ಅಕ್ಸೆಪ್ಟ್ ಮಾಡಿದಂಥದ್ದು. ಮತ್ತೆ ಏನು 20 ಜನ ವಿದ್ಯಾರ್ಥಿಗಳ ಇದಾಯಿತು ಅದಕ್ಕೆ ಮೌಲ್ಯ ಕಟ್ಟಕ್ಕಾಗಲ್ಲ, ಐ ಆಮ್ ರೆಸ್ಪಾನ್ಸಿಬಲ್ ಅಂತ ಹೇಳಿದಂಥದ್ದು ಮಾಧ್ಯಮದಲ್ಲಿದೆ ಒಂದು. ಆಮೇಲೆ ತಾವು ಹೇಳ್ತಾ ಇದ್ರಿ ಏನು ಇದಿದೆ ಮಾನಸಿಕತೆ ಇದೆ ನಾವು ಅಲ್ಲಿ ಹೋಗಿ ಕಾಂಗ್ರೆಸ್ ಆಫೀಸ್ಗೆ ಅಂತ. ಮೇಡಮ್ ಈಗ ಪ್ರಧಾನಮಂತ್ರಿಗಳ ನಿವಾಸ ಅನ್ನೋದು ಅದೊಂದು ಸೆಕ್ಯೂರಿಟಿ ಝೋನ್ಸ್ ಅಲ್ವಾ ಮೇಡಮ್? ಯಾರೇ ಪ್ರಧಾನಮಂತ್ರಿಗಳಾಗಿದ್ರು ಅವ್ರಿಗೆ ಅದಂತ ಒಂದು ಸೆಕ್ಯೂರಿಟಿ ಇರುತ್ತೆ, ದೇಶದ ಪ್ರಧಾನಮಂತ್ರಿ ಅಂತ ಅನ್ಬಿಟ್ಟು. ನೀವು ಈಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಂಥದ್ದು ಜಂತರ್ ಮಂತರಲ್ಲಿ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಮಾಡ್ತಾ ಇದ್ದಂಥದ್ದು. ತಾವು ಹಾಗೆ ಹೇಳಿದ್ರಿ ಪ್ರತಿಭಟನೆಗಳು ಅವಶ್ಯಕತೆ ಹೌದು. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಅದು ಆಳಿಕೆ ಇರಲಿ ಇಲ್ಲ ವಿರೋಧ ಪಕ್ಷವಾಗಿರ್ಲಿ ನಾವು ಭಿನ್ನ ಧ್ವನಿ ಅನ್ನೋದು ಇರಲೇಬೇಕಾಗತ್ತೆ, ಪ್ರಶ್ನೆ ಮಾಡೋದನ್ನ ಇರಲೇಬೇಕಾಗತ್ತೆ, ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಮಾಡ್ತಾ ಇರ್ಬೇಕಾದಾಗ ನೀವ್ ಯಾಕೆ ಇದು ಶಿಫ್ಟ್ ಮಾಡಿದ್ರಿ, ಗೋಲ್ ಪೋಸ್ಟ್ ಶಿಫ್ಟ್ ಮಾಡಿದ್ರಿ? ಅಲ್ಲಿ ಜಂತರ್ ಮಂತರ್ ಅಲ್ಲಿ ಇದ್ದಿದ್ದನ್ನ ನೀವ್ ಯಾಕೆ ಅವ್ರ ಪ್ರಧಾನಿ ಮನೆ ಮುಂದೆ ಹೋದ್ರು ನಾವು ಕೆಪಿಸಿಸಿ ಕಚೇರಿ ಮುಂದೆ ಹೋಗ್ತೀವಿ, ವಿದ್ಯಾರ್ಥಿಗಳ ಸಾಯೋರು ಸಾಯ್ತಾ ಇರ್ಲಿ, ಪ್ರತಿಭಟನೆ ಮಾಡೋರು ಮಾಡ್ತಾ ಇರ್ಲಿ, ಎದು ಸರ್ ಪ್ರಶ್ನೆ ಮತ್ತೆ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಕಾಂಗ್ರೆಸ್ನವರು ಪ್ರಧಾನಿ ಮನೆ ಮುಂದೆ ಹೋದ್ರು ನಾವು ಕೆಪಿಸಿಸಿ ಕಚೇರಿ ಮುಂದೆ ಹೋಗ್ತೀವಿ, ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಲಾಠಿ ಏಟ್ ತಿಂತಾ ಇರ್ಲಿ, ಪೊಲೀಸರು ಭದ್ರತಾ ಸಿಬ್ಬಂದಿಗಳು ಕಲ್ಲೆಟ್ ತಿಂತಾ ಇರ್ಲಿ, ಬಟ್ ವಿ ವಿಲ್ ಪ್ಲೇ ಪಾಲಿಟಿಕ್ಸ್. ನಮಗೆ ರಾಜಕೀಯ ಮುಖ್ಯ. ಅವ್ರು ಅಲ್ಲಿ ಹೋದ್ರೆ ನಾವ್ ಇಲ್ಲಿ ಹೋಗ್ತೀವಿ, ಬುದ್ಧಿ ಕಲಿಸ್ತೀವಿ. ಇದರಲ್ಲಿ ರಾಜಕೀಯದ ಯಾವುದೇ ಉದ್ದೇಶ ಇಲ್ಲ. ಮೇಡಮ್ ಇದು ಸೆಕ್ಯೂರಿಟಿ ವಿಷಯ ಆಗಿರ್ಬೇಕಾದಾಗ ನಾಳೆ ದಿನ ಸೆಕ್ಯೂರಿಟಿ ನ್ಯಾಷನಲ್ ಸೆಕ್ಯೂರಿಟೀಸ್ ಅದು ಪ್ರಧಾನಮಂತ್ರಿಗಳಿಗೆ ಆಗ್ಬೋದು, ಅದು ಲೀಡರ್ ಆಫ್ ಆಪೋಸಿಷನ್ಗೆ ಆಗ್ಬೋದು. ಯಾರು ಉತ್ತರ ಕೊಡ್ತಾರೆ? ಅದಲ್ಲಿ ಗವರ್ಮೆಂಟ್ ಉತ್ತರ ಕೊಡುತ್ತೆ. ಅವ್ರಿಗೆ ಏನ್ ಪ್ರೋಟೋಕಾಲ್ ಇದೆಯೋ ಆ ರೀತಿ ಮಾಡಬೇಕಾಗತ್ತೆ. ಈಗ ಫ್ರೀಡಮ್ ಪಾರ್ಕ್ ಬಿಟ್ಬಿಟ್ಟು ನೀವು ಎಲ್ಲಾದ್ರೂ ಹೋಗ್ಬಿಟ್ಟು ಪ್ರತಿಭಟನೆ ಮಾಡ್ತೀರಾ ಬೆಂಗಳೂರಲ್ಲಿ? ಈ ಒಂದು ತಾರತಮ್ಯ ನೀವು ಮಾಡಿದಂತದಕ್ಕೆ ಆ ಮೆಡಿಸಿನ್ಸ್ ಅವ್ರಿಗೆ ಕೊಡಬೇಕಾಗತ್ತೆ ಅಂತ ಅನ್ಬಿಟ್ಟು ಒಂದು ನಾ ಕೇಳೋದು. ತಾವಾಗ್ಲೇ ಒಂದು ಇನ್ನೊಂದು ಹೇಳಿದ್ರಿ, ಅಲ್ಲಿ ಯಾರು ಈ ಒಂದು ಪ್ರತಿಭಟನೆಯ ನೇತೃತ್ವ ವಹಿಸ್ತಾರೋ ಅದಕ್ಕೊಂದು ಪ್ರೋಸೆಸ್ ಇರುತ್ತೆ, ಅದಕ್ಕೊಂದು ಲೀಡರ್ಶಿಪ್ಸ್ ಇರುತ್ತೆ ಅಂತ. ವಿದ್ಯಾರ್ಥಿ ಪ್ರತಿಭಟನೆ ಎಸ್ ವೆಲ್ ಫೇರ್ ಎನಫ್ ಅದಲ್ಲಿ, ಆದ್ರೆ ಅಲ್ಲಿ ಬಂದಂತ ಸ್ಲೋಗನ್ಸ್ ಯಾವ್ದು ಮೇಡಮ್, ಮಾತುಕತೆಗಳು ಯಾವ್ದು ಮೇಡಮ್? ಅದಲ್ಲಿ ಅಲ್ಲಾ ತೇರಾ ನಾಮ್ ರೇಗಾ, ನೇಪಾಲ್ ಜೈಸಾ ಉಕಾಡ್ ದೇಂಗೆ, ಇದು ಬಂದಿದಂತದ್ದು. ರಿವೋಕ್ ದ ಆರ್ಟಿಕಲ್ 370, ರಿವೋಕ್ ದ ಆರ್ಟಿಕಲ್ 370. ಆಮೇಲೆ ಮೊನ್ನೆ ಇದಾಯ್ತು ಹೈಡ್ರೋಜನ್ ಟ್ರೈನ್, ಇದಕ್ಕೆ ಅದಕ್ಕೆ ಕಲ್ಲೊಡ್ದಂತದ್ದು. ಹೈಡ್ರೋಜನ್ ಟ್ರೈನ್ ಅಂದ್ರಿ ಸರ್, ಐ ಹ್ಯಾವ್ ಟು ಇಂಟರಪ್ಟ್. ಅದು ಫೇಕ್ ವಿಡಿಯೋ, ಹಳೆ ವಿಡಿಯೋವನ್ನ ಈಗ ಸರ್ಕ್ಯುಲೇಟ್ ಮಾಡ್ಲಾಗ್ತಾ ಇದೆ ಅನ್ನೋದು ತಪ್ಪು ಮಾಹಿತಿ ಹೋಗಬೇಡ ವೀಕ್ಷಕರಿಗೆ. ಆಮೇಲೆ ಜೈ ಶ್ರೀರಾಮ್ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ಮತ್ತೆ ಪ್ರಧಾನಮಂತ್ರಿಗಳಿಗೆ ಗುಂಡೆಟೋಳಿ ಅಂತ ಮಹಿಳೆ ಹೇಳೋದ್ರ ಬಗ್ಗೆ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಪತ್ರಕರ್ತರಲ್ಲಿ ಏನ್ ವರದಿ ಮಾಡಕ್ ಹೋಗಿದ್ದಾರೋ ಹಲವಾರು ರಾಷ್ಟ್ರೀಯ ಪತ್ರಕರ್ತರು, ಅದು ಮಹಿಳೆ ಇರ್ಬೋದು, ನೀವು ಅನುಸರಿಸಿದ ಮೆಥಡ್ ಕೂಡ ಅದೇ. ಅವರು ರಾಜಕೀಯ ಮಾಡಿದ್ರು, ನೀವು ರಾಜಕೀಯ ರಾಜಕೀಯ